ನಮಸ್ತೆ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು SSGD 2026 KPSC KA ಡಿಪಾರ್ಟ್ಮೆಂಟ್ನಲ್ಲಿ ಕೇಳುವಂಥ ಪ್ರಶ್ನೆ ಮಲ್ಟಿಪಲ್ ಮೆಂಟಲಿಬಿಟಿ ಟೆಸ್ಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಏನಪ್ಪ ಕೇಳಿದ್ದಾರೆ ಅಂದರೆ, ಈ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು? ಯಾವ ಥರಪ್ಪ ಅಂದರೆ, ಅವರು ಆಲ್ರೆಡಿ ಇದಕ್ಕೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 2, 6, 18, 54 ಮುಂದಿನ ಸಂಖ್ಯೆ ಯಾವುದು ಎಂದು ಕಂಡುಹಿಡಿಯಿರಿ ಅಂತ ಸಹ ಕೇಳಿದ್ದಾರೆ. ಈಗ ಆಲ್ರೆಡಿ ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. A 108, B 148, C 162, D 216. ನಾವು ಮೊದಲು ಯಾವ ಥರಪ್ಪ ನೋಡುವುದಾದರೆ, ಇದಕ್ಕೆ ಡಿಫ್ರೆಂಟ್ ಅನ್ನು ನಾವು ಕಂಡುಹಿಡೋಣ. ಈಗ ಪ್ಲಸ್ ಮುಖಾಂತರ ನಾವು ನೋಡ್ಕೊಂಡು ಹೋಗೋಣ. ಯಾವ ಥರಪ್ಪ ಅಂದರೆ, 2 + 4 = 6 ಆಯಿತು. ನಮಗೆ ಈ 6 ಸಿಕ್ತು. ಈಗ ತದನಂತರ ಬರುವ ಈ 18 ಸೇಮ್ ಬರುತ್ತಾ ಇಲ್ಲೋ ಅಥವಾ ಯಾವ ಥರ ಬರುತ್ತೆ ಅನ್ನೋದು ನೋಡೋದಾದರೆ, 6 + 4 ನೀವು ಮೊದಲನೇದಾಗಿ ಯಾವ ಥರಪ್ಪ ಅಂದರೆ, ಇಲ್ಲಿ ಯಾವ ಸಂಖ್ಯೆಯನ್ನು ತೆಗೆದುಕೊಂಡಿರ್ತೀರೋ ಅದೇ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. 6 + 4 = 10. ನಮಗೆ ಈ ಸಂಖ್ಯೆ ಸಿಕ್ಕಿಲ್ಲ, ಹಾಗಾದರೆ ಇದು ಪ್ಲಸ್ ಮಾಡಕ್ ಬರೋದಿಲ್ಲ, ಇದು ತಪ್ಪು. ಹಾಗಾದರೆ ನೆಕ್ಸ್ಟ್ ನಾವು ಇಂಟು ಮುಖಾಂತರ ನೋಡೋಣ. 2 ಇಂಟು ಈಗ ಎದರ ಹೋಗುತ್ತೆ, 2ರಲ್ಲಿ 2 3 6 = 6. ನಮಗೆ ಈಗ ಈ 6 ಸಿಕ್ತು ಸಂಖ್ಯೆ. ಈಗ ತದನಂತರ ಇದನ್ನ ನೆಕ್ಸ್ಟ್ 18 ಬರುತ್ತಾ ಇಲ್ಲ ಅಥವಾ ನೋಡೋಣ. 6 × 3 ಈಗ ನಾ ಮೊದಲನೇ ಹೇಳಿದ್ದೀನಿ, ಯಾವ ಸಂಖ್ಯೆ ತೆಗೆದುಕೊಂಡಿರ್ತೀರೋ 2 3 ಅನ್ನು ತೆಗೆದುಕೊಂಡಿದ್ರೆ ಅದೇ ಸಂಖ್ಯೆಯನ್ನು ಇಲ್ಲಿ ಬಳಸಬೇಕಾಗುತ್ತದೆ. 2 3 18 ನಮಗೆ 18 ಸಹ ಸಿಕ್ತು. ತದನಂತರ ಇದು ಸಿಗುತ್ತೋ ಇಲ್ಲ ಅಥವಾ ನೋಡೋಣ. 18 × 3 18 × 3 ಎಷ್ಟಪ್ಪ ಅಂದರೆ, 18 3 54. ಹಾಗಾದರೆ ನಮಗೆ ವಿದ್ಯಾರ್ಥಿಗಳೇ ಈ ಸಂಖ್ಯೆಯು ಸಹ ಸಿಕ್ತು. ತದನಂತರ ಈ ಸಂಖ್ಯೆ ನೋಡೋಣ. ನಮಗೆ ಬೇಕಾಗಿರೋದು ಇದೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ಮುಂದಿನ ಶ್ರೇಣಿ ಯಾವುದು ಎಂಬುದು ನೋಡೋದಾದರೆ, 54 × 3 = ಎಷ್ಟಾಗುತ್ತೆ ನೋಡ್ರಿ. ಇಲ್ಲೇ 4 3 12, 3 5 15, 3 5 15, 1 ಇಲ್ಲಿ 16, 162. ನಮಗೆ ಆನ್ಸರ್ ಏನಪ್ಪಾ ಅಂದ್ರೆ ಸಿ ಸಿಕ್ತು. ತದನಂತರ ಇಲ್ಲಿ ಕೇಳಿರಬಹುದು, ಇದನ್ನ ಕೇಳ ಬದ್ಲಿ 162 ಡ್ಯಾಶ್ ಈ ತರ ಏನಪ್ಪ ಕೊಟ್ಟ ಅಂದ್ರೆ, ಇದೇ ತರ ನಾವು ನೆಕ್ಸ್ಟ್ 162 × 3 = ಎಷ್ಟಾಗುತ್ತೆ, 3 2 6, 3 6 18, 3 1 3 486. ನೆಕ್ಸ್ಟ್ ಸಂಖ್ಯೆ 486. ಇದೇ ತರಹ ಯಾವ ಸಂಖ್ಯೆಯನ್ನು ಕೊಟ್ಟರು ಸಹ ಈ ತರ ಮಾಡ್ಕೊಂಡು ಹೋಗ್ಬೇಕಾಗುತ್ತದೆ. ಥ್ಯಾಂಕ್ಸ್ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು SSGD 2026 KPSC ಮತ್ತು KA ಡಿಪಾರ್ಟ್ಮೆಂಟ್ನಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಅಥವಾ ಮೆಂಟಲ್ ಎಬಿಲಿಟಿ ಅದನ್ನು ನಾವು ಪ್ರಶ್ನೆಯನ್ನು ನೋಡಬಹುದು. ಈಗ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಇದೇ ತರಹ ಸಂಬಂಧಪಟ್ಟಂತಹ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅನ್ನು ನಾವು ಪ್ರಶ್ನೆಯ ಮುಖಾಂತರ ನೆಕ್ಸ್ಟ್ ತರಗತಿಯಲ್ಲಿ ನಾವು ಹೇಳ್ತೇವೆ. ಇದು ನಿಮಗೇನಾರ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಕ್ವಶನ್ ಬೇಕಾದರೆ ಕೇಳ್ಬೋದು, ನಾವು ಆನ್ಸರನ್ನು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು.